ಬಾಸ್ ಅಂತೂ ಇಂತೂ ಬಿಗ್ ಬಾಸ್ನ ಮುಗಿಸಿದ್ರಿ. ಎಲ್ಲ ಖುಷಿ ಇದ್ದೀರಾ. ನಿಮ್ಮ ನೆಚ್ಚಿನ ಸ್ಪರ್ಧಿನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಖುಷಿ ಅನಿಸ್ತಿದೆ. ಏನಪ್ಪ ಚಂದ್ರಶೇಖರ್ ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾನೆ ಅಂತ ಅಂದ್ಕೊಳ್ತೀರಾ? ಇದೆ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದರೆ ನೀವು ನೋಡಿ, ಮನೆಯಲ್ಲೇ ಕೂತ್ಕೊಂಡು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಓಟ್ ಹಾಕಿದ್ರಿ. ಇದು ಆ್ಯಕ್ಚುಲಿ ಕಾನ್ಸೆಪ್ಟು ನೋಡಿ. ನಿಮಗೆ ಪ್ಲೇಸ್ಟೋರಿಂದ ಜಿಯೋ ಹಾಟ್ಸ್ಟಾರ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರಿ. ನೀವು ಅಲ್ಲಿ ನಿಮ್ಮ ಫೋನ್ ನಂಬರ್ ಕೊಟ್ರಿ, ಅಲ್ಲಿಂದ ನಿಮಗೊಂದು OTP ಬಂತು. ನಂತರದಲ್ಲಿ ಜಿಯೋ ಹಾಟ್ಸ್ಟಾರಲ್ಲಿ ನೀವು ವೋಟ್ ಮಾಡೋಂಥ ವ್ಯವಸ್ಥೆ ಆಯಿತು. ನೋಡಿ ಎಷ್ಟು ಅದ್ಭುತವಾಗಿದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಓಟ್ ಹಾಕೋಂಥದ್ದು. ಇದೇ ಕಾನ್ಸೆಪ್ಟನ್ನ ನಾವು ಯಾಕೆ ನಮ್ಮ ವಾರ್ಡ್ಗಳಲ್ಲಿ ಅಂದರೆ ಮೈಕ್ರೋ ಲೆವೆಲಲ್ಲಿ ನಾವು ಯಾಕೆ ಒಂದು ಆ್ಯಪ್ನ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಿ ಎಷ್ಟು ಜನ ಸ್ಪರ್ಧಿಗಳು ಭಾಗವಹಿಸ್ತಾರೆ ಅವರ ಸಂಪೂರ್ಣ ವಿವರಗಳನ್ನ ಅಥವಾ ಅವ್ರ ವಿಡಿಯೋ ಮೂಲಕ ಅವರ ವಿವರಗಳನ್ನು ಅಪ್ಲೋಡ್ ಮಾಡಿದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ತೀರಾ, ಹೌದಲ್ವಾ? ನೀವು ಮನೆಯಲ್ಲೇ ಯಾವ ಅಭ್ಯರ್ಥಿ ಆಯ್ಕೆ ಆಗಬೇಕು ಅನ್ನೋದನ್ನು ಮನೆಯಲ್ಲೇ ಕೂತ್ಕೊಂಡು ವೋಟಿಂಗ್ ಮಾಡ್ತೀರಾ. ಏನು ಕಷ್ಟ ಆಗಲ್ಲ. ಈಗ ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ಅದನ್ನು ಎರಡನ್ನೂ ಲಿಂಕ್ ಮಾಡಿದ್ರೆ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ವಾರ್ಡನವರು ನೀವು ಅಲ್ಲೇ ವೋಟ್ ಹಾಕ್ಬೋದು, ಹೌದಲ್ವಾ? ಅಭ್ಯರ್ಥಿ ಯಾರು, ಅವ್ರ ಬಯೋಡೇಟಾ ಏನು, ಪ್ರತಿ ಒಂದನ್ನು ನಾವು ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಅವನು ಆಯ್ಕೆ ಆದಮೇಲೆ ಅವನು ಯಾವ ರೀತಿ ಕೆಲಸ ಮಾಡ್ತಾನೆ, ಆಮೇಲೆ ನನ್ನ ವಾರ್ಡಿಗೆ ಹಣ ಎಷ್ಟು ಬಂದಿದೆ, ಅವನು ಏನೇನು ಕೆಲಸ ಮಾಡ್ತಾನೆ ಅದನ್ನೆಲ್ಲದೂ ಅಪ್ಲೋಡ್ ಮಾಡ್ಬೋದು. ಆಮೇಲೆ ಪಬ್ಲಿಕ್ ಒಪಿನಿಯನ್, ಜನ ನಮಗೆ ಯಾವುದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಪೋಲಿಂಗ್ ಮುಖಾಂತರನೂ ನಾವು ಆ್ಯಪಲ್ಲೇ ಹೇಳ್ಬೋದು. ನೋಡಿ ಎಂಥ ಅದ್ಭುತ ಟೆಕ್ನಾಲಜಿ ಇದೆ. ನಾವು ಟೆಕ್ನಾಲಜಿನ ಚೆನ್ನಾಗಿ ಬಳಸ್ಕೊಂಡ್ರೆ ನಾವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಒಂದು ಆರ್ಟ್ ಆಫ್ ಗೌರ್ನಮೆಂಟ್ ಸಂಪೂರ್ಣ ಪಾರದರ್ಶಕವಾಗಿ ನಾವು ಆಡಳಿತನ ನಾವು ಮೈಕ್ರೋ ಲೆವೆಲಲ್ಲಿ ಮಾಡ್ಬೋದು. ನಮ್ಮ ಈಗ ಏನು ಮುಂದೆ ಬರುವಂಥ ಚುನಾವಣೆಗಳು, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಗ್ರಾಮ ಪಂಚಾಯತಿ, ನೋಡಿ ಇದು ಮೈಕ್ರೋ ಲೆವೆಲ್. ಗ್ರಾಮ ಪಂಚಾಯತಿ ಮಟ್ಟದಲ್ಲಂತೂ ಈ ಆ್ಯಪ್ಗಳ ಮುಖಾಂತರ ಮಾಡಿದ್ರೆ ಅದ್ಭುತವಾಗಿ ಪ್ರತಿಯೊಬ್ಬರು ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಏನು ನಡೀತಾ ಇದೆ, ನನ್ನ ವಾರ್ಡಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಮೊಬೈಲಲ್ಲೇ ಅಪ್ಡೇಟ್ ಆಗಿ ನೋಡ್ತಾ ಇರ್ಬೋದು. ನೋಡಿ ಎಂಥ ಟೆಕ್ನಾಲಜಿ ಇದೀವಿ. ನಾವು ಬಿಗ್ ಬಾಸ್ಗೆ ಎಷ್ಟು ಇಂಟ್ರೆಸ್ಟ್ ಕೊಟ್ವಲ್ಲ, ಅದೇ ಇಂಟ್ರೆಸ್ಟ್ನ ನಾವು ನಮ್ಮ ವಾರ್ಡಿಗೆ ಕೊಟ್ಬಿಟ್ವಿ ಅಂದರೆ ನಮ್ಮ ದೇಶ ಅದ್ಭುತವಾಗಿ ದೇಶ ಆಗುತ್ತೆ. ಏನನ್ನಿಸುತ್ತೆ ನಿಮಗೆ? ದಯವಿಟ್ಟು ಕಮೆಂಟ್ ಮಾಡಿರಿ. ಇಂಥ ಚರ್ಚೆಗಳು ಸಾಕಷ್ಟು ಆಗಬೇಕು, ಸಾಕಷ್ಟು ಚುನಾವಣಾ ಸುಧಾರಣೆಗಳಾಗಬೇಕು. ಖಂಡಿತ ನಾವು ತಂತ್ರಜ್ಞಾನ ಯುಗದಲ್ಲಿದ್ದೀವಿ, 5G ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿದ್ದೀವಿ. ನಾವಿನ್ನೂ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ದೀವಿ, ಹೌದಲ್ವಾ? ಬೀದಿ ಸುತ್ತುತ್ತಾ ಇದ್ದೀವಿ, ದುಡ್ಡು ಖರ್ಚು ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತಿರುತ್ತೆ ಅಭ್ಯರ್ಥಿ ಯಾರು ಸರಿ ಇದ್ದಾನೆ, ಸರಿ ಇಲ್ಲ, ಅವನ ವಿಷನ್ ಏನು ಅಂತ. ಇದನ್ನು ಎಲ್ಲದನ್ನು ನಾವು ಈಗ ಸರಿಯಾದ ಸಮಯ ಇದೆ, ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಬೇಕು. ಖಂಡಿತ ಒಂದು ದೊಡ್ಡ ಬದಲಾವಣೆನ ನಾವೆಲ್ಲ ತರ್ಬೋದು. ಬಿಗ್ ಬಾಸ್ ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್.